ಹೆಸರು ಎನ್.ಆರ್. ಶಿವಶಂಕರಯ್ಯ ಅಂತ, ಪುರೋಹಿತರು, ಪ್ರಧಾನ ಅರ್ಚಕರು, ಶ್ರೀ ಕೋಡಿಸಿದ್ದೇಶ್ವರ ಸ್ವಾಮಿ ದೇವಸ್ಥಾನ. ಇದು ಅಪ್ಪಣ್ಣ ಆ ಕಾಲದಲ್ಲಿ ಆಗಿರ್ತಕ್ಕಂಥ ಇದು ಇತಿಹಾಸ. ಮಹಾರಾಜರನ್ನೇ ಅವಾಗಲೇ ಈ ದೇವಸ್ಥಾನನ ಇದು ಮಾಡಿ ಬಿಟ್ಟಿದ್ದಾರೆ. ಇಲ್ಲಿಂದ ಸಿದ್ರ ಬೆಟ್ಟ ಇದೆ, ಪುರಾತನ ಕಾಲದ್ದು. ಆ ಸಿದ್ರ ಬೆಟ್ಟಕ್ಕೂ ಈ ಸಿದ್ದಪ್ಪನಿಗೂ ಇದು ಸಿದ್ದೇಶ್ವರ ಅಂತಲೇ ಇಲ್ಲಿಗೂ ಅಲ್ಲಿಗೂ ನಂಟಿದೆ. ಅದು ಕಾರ, ಇದು ಸಿ ಎರಡೂ. ಆದರೆ ಇಲ್ಲಿಂದ ಬೇತಾಳ ಅಲ್ಲಿಗೆ ಹೋಗುತ್ತೆ, ಅಲ್ಲಿಂದ ಇಲ್ಲಿಗೆ ಬರುತ್ತೆ. ಬಂದ ಕಾರ್ಯಗಳಿಗೆ ಪ್ರಸಾದ ಕೊಡುತ್ತೆ, ಹೂವು ಕೊಡುತ್ತೆ. ಬಂದವರು ಹಸು ಇದ್ದರೆ ಹಾಲನ್ನು ಕೊಡ್ತಾರೆ, ಹೆಣ್ಣು ತಗೊಂಬಂದು ಅದಕ್ಕೆ ಎರಡು ನೈವೇದ್ಯ ಮಾಡಿ ಪೂಜೆ ಮಾಡಿಕೊಡ್ತೀವಿ. ದಿನನಿತ್ಯ ಬೆಳಗ್ಗೆ ಪೂಜೆ 9ರಿಂದ ಬೆಳಗ್ಗೆ 8 ಗಂಟೆಯಿಂದ 10 ಗಂಟೆ ತನಕ ಪೂಜೆ ಮಾಡ್ತೀವಿ, ಹೋಗ್ತೀವಿ. ಅಮಾವಾಸ್ಯೆ ದಿವಸ ಬೆಳಗ್ಗೆ ಇಂದ ಸಾಯಂಕಾಲದವರೆಗೂ ಪ್ರಸಾದ, ಊಟ, ಮಹಾಭಿಷೇಕ, ಪೂಜೆ ಕಾರ್ಯಗಳು ನಡೀತಾ ಇರ್ತವೆ. ಇದು ಇವರು ಮೊದಲು ಉದ್ದಾನ ವೀರಭದ್ರ ಸ್ವಾಮಿಗೆ ಪೂಜೆ ಮಾಡ್ತಾ ಇದ್ದಂತೆ ಹಿಂದಿನ ಇತಿಹಾಸ. ಅವರು ಒಂದು ದಿವಸ ಬಂದಿದ್ದು, ಯಾರು ಉದ್ದಾನ ವೀರಭದ್ರ ಸ್ವಾಮಿ ಬಂದು ಇಲ್ಲಿ ಯಾಕೆ ಇಷ್ಟ ತನಕ ಬಲ್ವಲ್ಲ ಅಂತ ಬಂದು ಕೇಳಿದಾಗ ಅವರು ಹೇಳೋದು, ಇವರು ಕಳ್ಳನ್ನು ತೆಗೆದು ತೊಳೆದು ಒಣಗಿಸಿ ಹೂವು ಎತ್ಕೊಂಬಂದು ಆ ಕಳ್ಳನ್ನು ಜೋಡಿಸ್ಕೊಂಡು ಹೋಗಿ ಪೂಜೆ ಮಾಡ್ತಿದ್ದಿರ್ತಕ್ಕಂಥದ್ದು. ಆದ್ದರಿಂದ ಅವರೇನು ಮಾಡಿದ್ರು, ಅದಕ್ಕೆ ಬಂದು ನೋಡಿಬಿಟ್ಟು ನಮಗೆ ನೀವು ಪೂಜೆ ಮಾಡಿಬಿಡಿ, ನಾವು ನಮಗಿನ್ನ ಇತಿಹಾಸವುಳ್ಳವರು ದೊಡ್ಡವರು ಬೇಡ ಅಂತ ಹೇಳ್ಬಿಟ್ಟು ಇಲ್ಲಿ ಐಕ್ಯವಾದ. ಈಗ ಇಲ್ಲೂ ಕಳ್ಳು ನೋಡಿ, ಅಲ್ಲಿ ಕಳ್ಳು ಹಿಂಗೆ ತೆಗಿತಾ ಇರೋದು ಕಾಣ್ತದೆ, ಕಳ್ಳು ಒಳಗೆ ಹಾಕೊಂಡಿರೋದು ಕಾಣುತ್ತಕ್ಕಂಥದ್ದು. ಇದು ಯಡಿಯೂರು ಸಿದ್ಧಲಿಂಗೇಶ್ವರ ಜಾತ್ರೆ ದಿವಸ ಇಲ್ಲಿ ಪರಾವು, ಇದ್ರ ಪರಾವು ಹಾಕಿ ಮಹಾಭಿಷೇಕ, ಸಾಯಂಕಾಲ ತನಕ ಊಟದ ವ್ಯವಸ್ಥೆ. ಸಾವಿರಾರು ಜನ ಭಕ್ತ ಸುತ್ತಮುತ್ತ 7 ಹಳ್ಳಿ ಎಲ್ಲ ಜನಗಳು ಬಂದು ಅಭಿಷೇಕ ಮಾಡಿ ಪೂಜೆ ಮಾಡಿಸ್ಕೊಂಡು ಊಟ ಮಾಡ್ಕೊಂಡು ಪ್ರಸಾದ ಮಾಡ್ಕೊಂಡು ಹೋಗ್ತಾ ಇರ್ತಕ್ಕಂಥದ್ದು ಇತಿಹಾಸ. ಹಿಂದೆ ಹೂವು ಕೇಳೋರು ಇಂಥ ಕಷ್ಟ ಕಾರ್ಪಣ್ಯಗಳಿಗೆ ಕಷ್ಟ ಅನುಕೂಲವಾಗಿರ್ತಂಥ ಕಾರ್ಯಗಳು ಇದು ಮಾಡ್ತಾ ಇರೋಂಥ ಹಳೆ ಅಂಜಿಗಳನ್ನು ಕೋಡಿಸಿದ್ದೇಶ್ವರ ದೇವಸ್ಥಾನದ ಪ್ರಧಾನ ಅರ್ಚಕರಾಗಿ ಎಲ್ಲ ವಿಷಯಗಳನ್ನು ಸಂಗ್ರಹಿಸಿ ಹೇಳ್ತಾ ಇರ್ತಕ್ಕಂಥದ್ದು. ಅಪ್ಪಣ್ಣ ಕಾಲದಲ್ಲಿ ಇದು ಮೈಸೂರು ಅರಮನೆ ಮಹಾರಾಜರ ಕಾಲದಲ್ಲೇ ಆಗಿರ್ತಕ್ಕಂಥ ಇದು ಬರೆದಿರ್ತಕ್ಕಂಥ ಹಂಪಣ್ಣ ಅಂತ ಅವು ಕಟ್ಟಿರತಕ್ಕಂಥ ಇದು ಇತಿಹಾಸ ಕೋಡಿಸಿದ್ದೇಶ್ವರ. ಮತ್ತು ಇದು ಆ ಬೆಟ್ಟ ಕೋಟೆ ಇದೆ. ಈಗಲೂ ಕೋಟೆ ರಾಣಿ, ಕೋಟೆ ಹಳೆ ನಿಜ್ಗಲಿನ ರಾಣಿ ಅಂತ ಇತ್ತು ಇತಿಹಾಸ. ಕೋಟೆ ಕೊತ್ತಲಗಳು ಎಲ್ಲ ಇದೆ ಅಲ್ಲಿ. ಆಂಜನೇಯ, ವೀರಭದ್ರ ಸ್ವಾಮಿ, ಸಿದ್ದೇಶ್ವರ, ಪ್ರತಿಯೊಂದು ದೇವಸ್ಥಾನಗಳು ಮೇಗಡೆ ಇದ್ದಾವೆ ಹಿಂದಿನ ಸಂಪ್ರದಾಯದ ಪ್ರಕಾರ. ಈಗ ಏನಾಗಿದೆ, ಅಲ್ಲಿ ಒಂದು ಇದು ಮಾಡಿದ್ದಾರೆ ದೇವಸ್ಥಾನ ವಕ್ಫ್ ಬೋರ್ಡ್ ಅಂತ ಮಾಡ್ಕೊಂಡು, ಅವರು ಒಂದು ಇಷ್ಟಾಗಲ ಜಾಗ ಮಾಡ್ಕೊಂಡು ಅವರು ಮಸೀದಿ ಮಾಡ್ಕೊಂಡು ಇಲ್ಲಿಂದ ಆಚೆ ಅವರು ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅಲ್ಲಿ ದೇವಸ್ಥಾನ. ಮೊದಲು ಬರೀ ಹಿಂದೂ ದೇವಸ್ಥಾನನೇ ಇತ್ತು. ಈಗ ಅವರು ಮಾಡ್ಕೊಂಡು ಹೋಗ್ತಾರೆ, ಮಾಡ್ಕೊಂಡು ಯಾರೇನೋ ಗಲಾಟೆ ಮಾಡ್ಕೊಂಡು ಹೋಗ್ತಾರೆ. ಅಪ್ಪಾಡ ಅವ್ರದ್ದು ನಮ್ಮದು ಅವರು ಪೂಜೆ ಮಾಡ್ಕೊಂಡು ಹೋಗ್ತಾ ಇರ್ತಕ್ಕಂಥದ್ದು. ಇದು ಪ್ರಸಿದ್ಧಿ ಆದಂಥಕ್ಕಂಥದ್ದು ಸಿದ್ರ ಬೆಟ್ಟ. ಇಲ್ಲೇ ಆದಂಥ ಹಿರೇಮಠ ಸ್ವಾಮಿಗಳು ಅಲ್ಲಿ ಸಸ್ಯಾವಲೋಕನ ಮಾಡಿಕೊಂಡು ಅವರು ತಪಸ್ಸನ್ನು ಮಾಡಿಕೊಂಡು ಈ ಇತಿಹಾಸವನ್ನು ಬೆಳೆಸ್ತಾ ಇದ್ದಾರೆ. ಈ ಉದ್ದಾನ ವೀರಭದ್ರ ಸ್ವಾಮಿ ಪಕ್ಕದಲ್ಲೇ ಇದೆ, ಛತ್ರ ಇದೆ, ಪ್ರತಿಯೊಂದು ಇದು ಮಾಡಿಕೊಂಡು ದಾಸೋಹ ನಡ್ಕೊಂಡು ಪ್ರತಿ ಅಮಾವಾಸ್ಯೆ ಊಟ ಸೇವೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು. ನಮ್ಮ ಕರ್ತವ್ಯ ಏನಿದೆ, ಬಂದು ಪೂಜೆ ಮಾಡಿಕೊಂಡು ಏನು ಭಕ್ತಾದಿಗಳು ಕೊಟ್ಟಿದ್ದ ದೇವಸ್ಥಾನ ಅಭಿವೃದ್ಧಿ ಮಾಡಿಕೊಂಡು ಹೋಗ್ತಾ ಇರ್ತಕ್ಕಂಥದ್ದು. ಇದನ್ನು ಇದಕ್ಕೆ ಸೇರಿಸ್ಕೊಂಡ್ರು. ಅದಕ್ಕೆ ಮುಜರಾಯಿ ಸೇರಿಸಿಲ್ಲ, ನಾವೇ ಸೇರಿಕೊಂಡು ಒಂದು ಕಮಿಟಿ ಮಾಡ್ಕೊಂಡು ನಾನೇ ಪುರೋಹಿತರು ಮಾಡ್ಕೊಂಡು ಹೋಗ್ತಾ ಇರ್ತಕ್ಕಂಥ. ಮೊದಲು ಏನೂ ಇರಲಿಲ್ಲ, ಇವೆಲ್ಲ ಕಟ್ಟಿ ಈ ದೇವಸ್ಥಾನ ಎಲ್ಲ ಅಭಿವೃದ್ಧಿ ಮಾಡಿ ಇಲ್ಲಿ ಬಂದು ಕೂತ್ಕೊಳ್ಳೋ ವ್ಯವಸ್ಥೆ ಮಾಡಿದ್ವಿ.